ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನು ಸ್ವಚ್ಛ ಮತ್ತು ಸುಂದರ ನಗರವನ್ನ ಮಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯು ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. QR ಕೋಡ್ ಮೂಲಕ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಮುಂದಾಗಿದೆ. ಆಮೇಲೆ ಕಸ ಸೆಗ್ರಿಗೇಟೆಡ್ ಆಗಿ ಸಪರೇಟ್ ಮಾಡಿ ಕೊಡ್ತಿರೋ ಇಲ್ಲೋ ನೀವು ಅದು ಕೇಳ್ತಾರೆ. ಹಸೆದು ಒಣ ಅದು ಕೊಡ್ತೀರಾ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೀವು ಕೊಟ್ಟಂತ ಆಮೇಲೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಗಾರ್ಬೇಜಿನ ಗುಂಪು ಏನಾದರೂ ಅದಾವ ತಿಪ್ಪೆ ಅದಾವ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ಅವ್ರು ನೋಡಿ ಬರ್ದಿರ್ತಾರೆ. ಆಮೇಲೆ ಏನ್ರ ಈಗ ಕಸ ಐತಿ ಅಂತ ಹೇಳಿದ್ರಪ್ಪ ಅಂದ್ರೆ ನೀವು ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಿ? ಕಾರ್ಪೊರೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳೋದು. ಈ ಥರ ಟೋಟಲ್ 13 ಎಲ್ಲಾದರೂ ಓಪನ್ ಆಗಿ ಒಂದಾಕ ಮಾಡೋದು ಎರಡಕ್ಕ ಮಾಡೋದು ಮಾಡ್ತಾರೆ. ಅಲ್ಲಿ ಅಲ್ಲೂ ಇಲ್ಲ ಇದು ಈ ಥರ ಇದ್ದು ಕೊಡಬೇಕು. ಈ ಕುರಿತು ನಗರದಲ್ಲಿಂದು ಮಾತನಾಡಿದ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾದ ಸಂತೋಷ್ ಅರಂಗಳಿ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನ ದೇಶದಲ್ಲೇ ಅತ್ಯುತ್ತಮ ಸ್ವಚ್ಛ ನಗರವನ್ನ ಮಾಡೋಣ. ಅದಕ್ಕಾಗಿ ಸಾರ್ವಜನಿಕರು QR ಕೋಡ್ ಮೂಲಕ ಸ್ವಚ್ಛತೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಎಂದರು. ಸ್ವಚ್ಛ ಸರ್ವೇಕ್ಷಣಾ 2026ರಲ್ಲಿ ಸಿಟಿಜನ್ ಫೀಡ್ಬ್ಯಾಕ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮೋಹಾದವರು ಹಮ್ಮಿಕೊಂಡಿದ್ದಾರೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಚ್ಛ ಸರ್ವೇಕ್ಷಣಾ 2026ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಒಳ್ಳೆಯ ರ್ಯಾಂಕ್ ಬರಬೇಕಂದ್ರೆ ಹುಬ್ಬಳ್ಳಿ ಧಾರವಾಡ ಜನತೆಯು ಪಾಲಿಕೆಗೆ ಸಂಬಂಧಿಸಿದಂತೆ ಸುಮಾರು 13 ಪ್ರಶ್ನೆಗಳನ್ನು ಕೇಳಲಿದ್ದು, ಆ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಸಿಟಿಜನ್ ಫೀಡ್ಬ್ಯಾಕನ್ನು ಕೊಟ್ಟಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು 2026ರಲ್ಲಿಯೂ ಸ್ವಚ್ಛ ಸರ್ವೇಕ್ಷಣದಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡೆಯಬಹುದಾಗಿದೆ ಎಂದು ನಾನು ಆಶಿಸುತ್ತೇನೆ. ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನತೆಯಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸ್ವಚ್ಛ ಸರ್ವೇಕ್ಷಣಾ 2026ರಲ್ಲಿ QR ಕೋಡನ್ನು ಅಥವಾ ಲಿಂಕನ್ನು ಬಳಸಿ ಸಿಟಿಜನ್ ಫೀಡ್ಬ್ಯಾಕನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹಾಗೂ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಸುಮಾರು ಒಂದು 13 ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಸ್ವಚ್ಛ ಸರ್ವೇಕ್ಷಣದವರು. ಇದರಲ್ಲಿ ಮುಂಚೆ ನಾವು ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲು ನಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಅದಾದ ನಂತರ ನಮ್ಮ ಹೆಸರು ಮತ್ತು ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಮ್ಮ ಡಿಸ್ಟಿಕ್ಕು ಮತ್ತು ನಮ್ಮ ULB ಸ್ಥಳೀಯ ಸಂಸ್ಥೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಏಜ್ ಹಾಕಬೇಕಾಗುತ್ತೆ ನಾವು. ಅದಾದ ನಂತರ ನಾವು ಸಬ್ಮಿಟ್ ಅಂತ ಕೊಟ್ವಿ ಅಂತೇಳಿದರೆ ಸುಮಾರು 13 ಕ್ವಶನ್ಗಳು ಓಪನ್ ಆಗುತ್ತೆ, 13 ಪ್ರಶ್ನೆಗಳು. ಸೊ ಅದರಲ್ಲಿ ಮೊದಲನೇದು ಡೈಲಿ ತಮ್ಮ ಮನೆಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಗಾಡಿ ಬರುತ್ತಾ ಅಂತ ಕೇಳ್ತಾರೆ. ಸೊ ಎರಡನೇದು ಬಂದಂಥ ಕಸವನ್ನು ಸೆಗ್ರಿಗೇಟೆಡ್ ಮಾಡಿ ಕೊಡ್ತೀರಾ ನೀವು, ಹಸಿ ಕಸ ಮತ್ತು ಒಣ ಕಸ ವಿಂಗಡಿಸಿ ಕೊಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಸೊ ಮೂರನೇದು ನೀವು ಕೊಟ್ಟಂಥ ಕಸನ ಅವರು ಸೆಗ್ರಿಗೇಟೆಡ್ ವೇನಲ್ಲಿ ಹಾಕೋತಾ ಇದ್ದಾರಾ, ತಗೋತಾ ಇದ್ದಾರೆ. ಇನ್ನು QR ಕೋಡ್ ಬಳಸಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಹಾಗೂ ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡಿದ್ರೆ ದೇಶದಲ್ಲೇ ನಮ್ಮ ನಗರಕ್ಕೆ ಸ್ವಚ್ಛತೆಯಲ್ಲಿ ಪ್ರಶಸ್ತಿ ಪಡೆಯುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಎಂದು ಸಲಹೆ ನೀಡಿದರು. ಇನ್ನು 13 ಪ್ರಶ್ನೆಗೆ ಸರಿಯಾದ ಉತ್ತರ ನೀಡುವ ಕೆಲಸವನ್ನ ಮಾಡಬೇಕು ಎಂದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.